ನಿನ್ನ ಕಾಣದೇನೆ ನಾನು ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯು ದೇವತೆ ಆಯುವೆನು ಅರಕ್ಷಣ ನೀಸಿ. ಹಾಯ್ ಗೈಸ್, ನೀವೀಗ ಪ್ರಿವ್ಯೂಲಿ ನೋಡಿದ್ರಲ್ಲ, ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ತನಕ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಹತ್ರ ಇರೋ ಆ ಲೈಟ್ ಮಷೀನನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಒಂದು ಬೀಟ್ ಮಾರ್ಕ್, ಒಂದು ಶೇಕ್ ಎಫೆಕ್ಟ್ ಅಂತ ಕೊಟ್ಟಿರ್ತೀನಿ. ಇದರ ಲಿಂಕು ನಾನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ್ದು ಬೇಕೋ ಆ ಫೋಟೋ ಹಾಕೊಳ್ಳಿ. ಫೋಟೋ ಹಾಕೊಂಡ್ಮೇಲೆ ಫೋಟೋದ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡ್ಬಿಡಿ. ಈ ಥರ ಕುಂತು ಈಗ ಇದನ್ನು ಲಾಸ್ಟಿಗೆ ತೊಗೊಳ್ಳೋಣ. ಫೋಟೋ ಎಲ್ಲದಕ್ಕಿಂತ ಲಾಸ್ಟ್ ತೊಗೊಂಡ್ಮೇಲೆ ಈ ಥರ ಲೆಂತ್ ಮಾಡಿಕೊಂಡು ಈ ಥರ ಹಾಕೊಂಡು ಬಿಡೋಣ ಲಾಸ್ಟ್ ಫುಲ್ ವಿಡಿಯೋಕ್ಕೆ. ಈಗ ಫೋಟೋದ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡ್ತಾ ಹೋಗಬೇಕು. ಎಲ್ಲ ನೀಟಾಗಿ ಕಟ್ ಮಾಡಿ. ಕಟ್ ಮಾಡಿದ್ಮೇಲೆ ಸಿಗ್ತೀನಿ ಲಾಸ್ಟ್ ಇನ್ನೊಂದು ಇರುತ್ತೆ, ಆವಾಗ ಮತ್ತೆ ವಿಡಿಯೋ ಲೆಂತ್ ಆಗುತ್ತೆ ನೋಡಿ ಗೈಸ್. ಇನ್ನೆರಡುವೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ಥರ ಕಟ್ ಮಾಡಿ. ಮತ್ತು ಇದನ್ನು ಇದರ ಮೇಲೆ ಕ್ಲಿಕ್ ಮಾಡಿ ಈ ಥರ ಮಾಡ್ಕೊಂಡು ಮುಗೀತು. ಇದನ್ನು ಕೆಳಗಡೆ ಈ ಥರ ಹೇಳ್ಕೊಂಡ್ಬಿಡಿ. ಈಗ ಕುಂತು ಈಗ ಶೇಕ್ ಎಫೆಕ್ಟ್ ಮೇಲೆ ಹೋಗೋಣ. ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಅಂತ ಇರುತ್ತೆ ನೋಡಿ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬನ್ನಿ, ಬ್ಯಾಕ್ ಬಂದುಬಿಟ್ಟು ಬೀಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ಕೊಳ್ಳಿ. ಇನ್ನೊಂದು ಹೇಳ್ತೀನಿ ನೋಡಿ ಗೈಸ್, ಇನ್ನೊಂದು ಥರ ಮಾಡ್ತೀನಿ, ಅದೇ ಥರ ಮಾಡ್ತಾ ಹೋಗಿ ಮತ್ತೆ ಲಾಸ್ಟಿಗೆ ಸಿಗ್ತೀನಿ. ಮತ್ತು ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ ಅಂತ ಹೊಡ್ರಿ. ಬ್ಯಾಕ್ ಬರ್ರಿ, ಬ್ಯಾಕ್ ಬಂದುಬಿಟ್ಟು ಮತ್ತೆ ಬೀಟ್ ಮಾರ್ಕಲ್ಲಿ ಹೋಗಿ ಇವಾಗ ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಆಯ್ತು ಗೈಸ್, ಲಾಸ್ಟಿಗೆ 2 ಇರುತ್ತೆ ಅವಾಗ ಬರ್ತೀನಿ ನೋಡಿ ಗೈಸ್. ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕೊಂಡಿದ್ದೀನಿ, ಇನ್ನು ಲಾಸ್ಟ್ ಇನ್ನೆರಡು ಓದಿವೆ, ಅವಕ್ಕೂ ಹೇಗೆ ಹಾಕೋದು ಅಂತ ಹೇಳ್ತೀನಿ ನೋಡಿ. ಬ್ಯಾಕ್ ಬನ್ನಿ, ಶೇಕ್ ಎಫೆಕ್ಟ್ನಲ್ಲಿ ಹೋಗಿ ಸ್ಕ್ರೋಲ್ ಮಾಡಿ, ಈ ಥರ ಇನ್ನೆರಡು ಓದೆ ಎಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ಸ್ ಅಂತ ಹೊಡ್ರಿ. ಬ್ಯಾಕ್ ಬನ್ನಿ, ಬೀಟ್ ಮಾರ್ಕಲ್ಲಿ ಹೋಗಿ ಲಾಸ್ಟ್ ಹೋಗಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಮತ್ತೆ ಬ್ಯಾಕ್ ಬನ್ನಿ, ಮತ್ತೆ ಶೇಕ್ ಎಫೆಕ್ಟ್ ಮೇಲೆ ಹೋಗಿ ಮತ್ತೆ ಪೂರ ಲಾಸ್ಟಿಗೆ ಹೋಗ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಅಂತ ಹೊಡ್ರಿ. ಬ್ಯಾಕ್ ಬರ್ರಿ, ಮತ್ತು ಬೀಟ್ ಮಾರ್ಕಲ್ಲಿ ಹೋಗಿ ಲಾಸ್ಟ್ ಒಂದು ಫೋಟೋ ಹಾಕೊಳ್ಳಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಎಫೆಕ್ಟ್ ಅಂತ ಹೊಡ್ರಿ. ಆಯಿತು ವಿಡಿಯೋ. ಇಲ್ಲಿ ಮೇಲ್ಗಡೆ ಚೌಕ್ ಬಾಕ್ಸಲ್ಲಿ ಏರೋ ಮಾರ್ಕ್ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಈ ಥರ HD ಇಟ್ಕೊಂಡು ಅಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ, ಎಕ್ಸ್ಪೋರ್ಟ್ ಆಗುತ್ತೆ. ಆಯಿತು ಗೈಸ್, ಟೇಕ್